ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಬಟಾಣಿ ಗ್ರೇವಿ. ಯಾರಾದರೂ ಸಡನ್ನಾಗಿ ಮನೆಗೆ ನೆಂಟರು ಬಂದರೆ ತರಕಾರಿನೂ ಇರಲ್ಲ ಕೆಲವೊಂದು ಸಲ ಮನೆಯಲ್ಲಿ, ಏನಪ್ಪ ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೋಬೇಡಿ. ಆಗ ಪಟಕ್ಕಂತ ಮಾಡಿ ಬಟಾಣಿ ಗ್ರೇವಿ. ಇದನ್ನು ನಾವು 10 ನಿಮಿಷದಲ್ಲಿ ಚಟಕ್ ಪಟಕ್ ಅಂತ ಮಾಡ್ಕೋಬೋದು. ಸ್ವಲ್ಪ ಕೊಬ್ಬರಿ ಪೇಸ್ಟ್ ಇದ್ದರೆ ಸಾಕು, ಇನ್ನೂ ಸಡನ್ನಾಗಿ ನಾವು ಮಾಡ್ಕೋಬೋದು. ಈಗ ನಾನು ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಅದಾದರೂ ಚಕ್ಕೆ ಲವಂಗ ಇದ್ದರೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು 3-4 ಟೊಮೆಟೊ ಹಾಕ್ಕೊಳ್ಳಿ, ಎಲ್ಲ ಹಸಿದೇ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ. ನಿಮಗೆ ಒಂದು 2 ಸ್ಪೂನಷ್ಟು ಎಳ್ಳು ಹಾಕ್ಕೋಬೋದು. ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ, ತುಂಬ ಹಾಕಬೇಡಿ, ತುಂಬ ಇದಾಗುತ್ತೆ. ಸ್ವಲ್ಪ ಈ ಥರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಎಲ್ಲನೂ ಸೇರಿಸಿ ತುಂಬ ಸಣ್ಣಗೆ ರುಬ್ಕೋಬೇಕು. ತುಂಬ ತರ್ತರಿಯಾಗಿ ರುಬ್ಕೋಬಾರ್ದು, ತುಂಬ ಸಣ್ಣಗೆ ರುಬ್ಕೋಬೇಕು. ಆಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಬಿಟ್ಟು, ಸ್ವಲ್ಪ ನೆಂಟರು ಗಿಂಟರು ಬಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಮಾಡಿ, ಏನೂ ಆಗಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಅದಕ್ಕೆ ನಾನೊಂದು 2-3 ಸಣ್ಣಗಿರೋ ಈರುಳ್ಳಿ ಸಣ್ಣಗೆ ಹೆಚ್ಚಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಅದಕ್ಕೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಿಶ್ರಣನ, ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅದಕ್ಕೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಅದು ಮಿಕ್ಸ್ ಆಗಬೇಕು, ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕಲಸಿ, ಎಲ್ಲ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಈ ಥರ ಎಣ್ಣೆಯಲ್ಲಿ ಕಲಿಸ್ತಾನೆ ಇರಿ. ನೋಡಿ, ನಾನು ಈ ಥರ ಕಲಿಸ್ತಾ ಇದ್ದೀನಿ. ಅದು ಎಣ್ಣೆಯಲ್ಲಿ ಸ್ವಲ್ಪ ಕೊತ ಕುದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಎಣ್ಣೆ ನಿಲ್ಲಬೇಕು. ಅಷ್ಟುವರೆಗೂ ನೀವು ಅದನ್ನು ಕುದಿಸ್ಕೋತಾನೇ ಇರಬೇಕು. ಅರೌಂಡ್ ಒಂದು 5-8 ನಿಮಿಷದವರೆಗೂ ನೀವು ಅದನ್ನು ಎಣ್ಣೆಯಲ್ಲೇ, ನೀರು ಹಾಕಬಾರ್ದು, ಹಾಗೇ ಅದು ಮಸಾಲೆ ಏನಿರುತ್ತಲ್ಲ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಸ್ವಲ್ಪ ಗೋಡಂಬಿ ಪೇಸ್ಟ್ ಮರ್ತಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ ಒಂದು 4-5, ಇಲ್ಲಾಂದರೆ 8-10 ಗೋಡಂಬಿನ ನೀವು ಹಾಕ್ಬೋದು. ಅಂದರೆ ಅದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ, ಬಟಾಣಿನೆಲ್ಲ ಚೆನ್ನಾಗಿ ಹಿಡಿದಿಡ್ಕೊಳುತ್ತೆ. ಇದೂ ಅಷ್ಟೇ, ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಅದು ಮಸಾಲೆ ಉಳಿದಿತ್ತಲ್ಲ ಅದರಲ್ಲೇ ನಾನು ಆ ಜಾರಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ಸಿಗೆ ನಾನು ನೀರು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕಲಸಿ, ನೀರು ಮತ್ತು ಆ ಮಿಶ್ರಣ ಎಲ್ಲ ಸರಿ ಹೊಂದಬೇಕು. ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಕಲಸಿ, ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಬಿಡಿ. ಸಿಮ್ಮಲ್ಲಾದರೂ ಬಿಡಿ, ಇಲ್ಲ ಸ್ವಲ್ಪ ಗ್ಯಾಸು ಜೋರಿಟ್ರೂ ನಡೆಯುತ್ತೆ. ಬಟ್ ಸಿಮ್ಮಲ್ಲಿಟ್ಟರೆ ಏನಾಗುತ್ತೆ, ಎಣ್ಣೆ ಮೇಲ್ಗಡೆ ಚೆನ್ನಾಗಿ ನಿಲ್ಲುತ್ತೆ. ಇವಾಗ ನಂದು ಎಣ್ಣೆ ನಿಂತಿದೆ ನೋಡಿ. ಈ ಥರ ಸಿಮ್ಮಲ್ಲಿಟ್ಟು ನೀವು ಮಾಡಿದರೆ ಚೆನ್ನಾಗಿ ಈ ಥರ ಎಣ್ಣೆ ಎಲ್ಲ ನಿಮ್ಮ ಮೇಲ್ಗಡೆ ನಿಲ್ಲುತ್ತೆ. ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ನಿಂತಾದಮೇಲೆ ಬಟಾಣಿ ಕುದಿಸ್ಕೊಂಡು ಇಟ್ಕೊಂಡಿರಬೇಕು. ಒಂದು 5-6 ವಿಸಲ್ ನಾನು ಬಟಾಣಿನ ಕುಕ್ಕರಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಒಂದು ಕಡೆ ಏನು ಮಾಡಿ, ಬಟಾಣಿನ ಕುದಿಲಿಕ್ಕೆ ಇಟ್ಬಿಡಿ. ಆಮೇಲೆ ನೀವು ಒಂದು ಕಡೆ ಏನು ಮಾಡಬೇಕು, ಮಸಾಲೆನೆಲ್ಲ ತೆಗೆದು ಈ ಥರ ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇಲ್ಲಿ ನಿಮ್ಮದು ಮಸಾಲೆನೂ ರೆಡಿ ಆಗುತ್ತೆ, ಆ ಕಡೆ ನಿಮ್ಮದು ಬಟಾಣಿನೂ ಒಂದು 5-6 ಸಿಟಿಗೆ ಎಲ್ಲನೂ ಚೆನ್ನಾಗಿ ಕುದ್ದಿರುತ್ತೆ. ಆಮೇಲೆ ನೀವು ಕೊತ್ತಂಬರಿನ ಹಾಕಿಬಿಟ್ಟು ಅಲಂಕಾರಕ್ಕೆ ಈ ಥರ ನೀವು ಇಟ್ಟರೆ ಇದು ಚಪಾತಿಗೆ, ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿತ್ತು ಕೂಡ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್.